ಹಾಯ್ ಎವ್ರಿವನ್, ನಮಸ್ಕಾರ ನಿಮ್ಮೆಲ್ಲರಿಗೂ. ವಿಷಯ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಇವಾಗ ಆಲ್ರೆಡಿ ವಿಷಯ ಸ್ಕ್ರೀನ್ ಮೇಲೆ ನೋಡಿದ್ರೆ ನಿಮಗೆ ತಿಳಿದಿರ್ತೈತಿ. ಆ ಒಂದು ವಿಷಯದ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಈಗಾಗಲೇ 2025 SSC GD ಎಕ್ಸಾಮ್ ಮುಗಿದು, ಫಿಸಿಕಲ್ ಮುಗಿದು ಮತ್ತು ಮೆಡಿಕಲ್ ಕೂಡ ಮುಗಿದು, ಇನ್ನೇನು ಕೆಲವು ದಿನಗಳಲ್ಲಿ ಫೈನಲ್ ಕಟಪ್ ಕೂಡ ಬರ್ತೈತಿ. ಆ ಒಂದು ಫೈನಲ್ ಕಟಪ್ಗೇನು ವೇಟ್ ಮಾಡ್ತಿದ್ರಲ್ಲ, ನಿಮಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಹಾಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅದು SSC GD ಮೆಡಿಕಲ್ ಕ್ಲಿಯರ್ ಮಾಡ್ಕೊಂಡು ಫೈನಲ್ ಕಟಪ್ಗೆ ಏನು ವೇಟ್ ಮಾಡ್ತಿದ್ರೆ ಅವ್ರಿಗೆ ಕೂಡ ಈ ವಿಡಿಯೋ ಶೇರ್ ಮಾಡಿರಿ, ಅವರಿಗೂ ಹೆಲ್ಪ್ ಆಗುತ್ತೆ. ಮತ್ತು ಈಗಾಗಲೇ 2026 ನೋಟಿಫಿಕೇಷನ್ ಆಗೈತಿಲ್ಲ, ಅವ್ರಿಗೆ ಕೂಡ ಶೇರ್ ಮಾಡಿರಿ. ಒಟ್ಟಿನಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾಕಂದರೆ ಯೂಸ್ಫುಲ್ ವಿಡಿಯೋ ಐತಿ ಇದು. ಓಕೆ, ಇವಾಗ ಏನು ಮಾಡೋಣ ಅಂದ್ರೆ ಜಾಸ್ತಿ ಸಮಯ ತೊಗೊಳ್ಳಾರ್ದೆ ಮ್ಯಾಟ್ರಿಗೆ ಬರೋಣ. ಇವಾಗ SSC GD 2025 ಎಕ್ಸ್ಪೆಕ್ಟೆಡ್ ಕಟಪ್ ಅಂದ್ರೆ ಆಲ್ಮೋಸ್ಟ್ ಅಷ್ಟೇ ನಿಲ್ತದದು. 1 ಅಥವಾ 2 ಮಾರ್ಕ್ಸ್ ಅಷ್ಟೇ ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಅದರ ಆಸ್ಪಾಸಿನ ಇರ್ತದೆ. ಇವಾಗ ಏನು ನೋಡೋಣ, ಮೇಲ್ ಮತ್ತು ಫಿಮೇಲ್ದು ಎಕ್ಸ್ಪೆಕ್ಟೆಡ್ ಕಟಪ್ ನೋಡೋಣ. ಇವಾಗ ಸ್ನೇಹಿತರೆ, ಈಗಾಗಲೇ ನೀವೇನು ಜಾತಕ ಪಕ್ಷಿ ಥರ ಏನು ಕಾಯ್ತಿದ್ರಲ್ಲ ಫೈನಲ್ ಕಟಪ್ಗೆ, ಇನ್ನೇನು ಡಿಸೆಂಬರ್ 25 ಒಳಗಡೆ 100% ಏನು ಬರ್ತೈತಿ, ನಿಮ್ಮ ಕಟಪ್ ಬರ್ತೈತಿ. ಆಲ್ರೆಡಿ ರೋಜ್ಗಾರ್ ಮೇಳದ ಡೇಟ್ ಕೂಡ ಅನೌನ್ಸ್ ಆಗಿತ್ತಲ್ಲ, ಅದಕ್ಕಿಂತ ಮೊದಲೇ ಫೈನಲ್ ಕಟಪ್ ಬಿಡ್ತಾರೆ. ಯಾಕಂದ್ರೆ ರೋಜ್ಗಾರ್ ಮೇಳ ಒಳಗೆ ನಿಮ್ಗೆ ಆರ್ಡ್ರ್ ಕಾಪಿ ಕೊಡ್ತಿರ್ತಾರೆ. ಅದ್ರ ಸಲುವಾಗಿ ಏನು ಮಾಡ್ತಾರೆ, ಅದಕ್ಕಿಂತ ಮೊದಲೇ ಫೈನಲ್ ಕಟಪ್ ಬಿಡ್ತಾರೆ. ಈಗೇನು ಮಾಡೋಣ ಅಂದ್ರೆ ಕಟಪ್ ನೋಡೋಣ. ಇವಾಗ ಏನೈತಲ್ಲ ಇಲ್ಲಿ ಜನರಲ್ ಕ್ಯಾಟಗರಿ ಏನೈತಲ್ಲ, ಜನರಲ್ ಕ್ಯಾಟಗರಿಗೆ 81 ನಿಂದಿರ್ತೈತೆ ಫೈನಲ್ ಮೆರಿಟ್. ಅದೇ ಥರನಾಗಿ ಎಕನಾಮಿಕ್ ವೀಕರ್ ಸೆಕ್ಷನ್ EWS ಇದ್ದವ್ರು ಕೂಡ 68. ಯಾಕಂದರೆ ಇವ್ರದ್ದು ಫಿಸಿಕಲ್ದಿಂದ ಮೆಡಿಕಲ್ ಅದು ಜಾಸ್ತಿ ಹೋಗಿಲ್ಲ ಕಟಪ್. ಆ ಸಲುವಾಗಿ ಏನಾಗುತ್ತೆ, ಇದು ಜನರಲ್ ಕ್ಯಾಟಗರಿ 81, EWS 68. ಯಾಕಂದ್ರೆ ಅವ್ರದ್ದು ಆಲ್ರೆಡಿ 65ಕ್ಕೆ ಫಿಸಿಕಲ್ ಬಂದಿತ್ತು ಮತ್ತು ಮೆಡಿಕಲ್ ಕೂಡ 65ಕ್ಕೆ ಬಂದೈತಲ್ಲ. ಅದ್ರ ಸಲುವಾಗಿ ಏನಾಗುತ್ತೆ, ಜಾಸ್ತಿ ಹೋಗಲ್ಲ ಅದು. ಯಾಕಂದರೆ ಅಲ್ಲಿ ಕಾಂಪಿಟೇಷನ್ ಕಡಿಮೆ ಐತಿ. ಓಕೆ, ಎಷ್ಟಕ್ಕೆ ನಿಂದಿರುತ್ತೆ, 68ಕ್ಕೆ ನಿಂದಿರ್ತದೆ. ಜನರಲ್ 81ಕ್ಕೆ ನಿಂದಿರ್ತದೆ ಅಷ್ಟೇ, 81 ಅಥವಾ 82 ಅಷ್ಟೇ, ಹೆಚ್ಚಿಗೆ ಜಾಸ್ತಿ ಏನು ಹೋಗಲ್ಲ. ಅದೇ ಥರನಾಗಿ OBC ಕೂಡ 71 ಮ್ಯಾಲ್ ಪಾಯಿಂಟಿಗೇನು ಮೆಡಿಕಲ್ ಬಂದಿತ್ತಲ್ಲ, 69 ಮ್ಯಾಲ್ ಸಮಥಿಂಗ್ ಡಿಜಿಟ್ ಫಿಸಿಕಲ್ ಬಂದಿತ್ತು ಮತ್ತು 71 ಪಾಯಿಂಟ್ ಡಿಜಿಟ್ ಮೆಡಿಕಲ್ ಬಂದಿತ್ತು. OBC ಕೂಡ ಜಾಸ್ತಿ ಹೋಗಲ್ಲ, ಯಾಕಂದರೆ ಕಾಂಪಿಟೇಷನ್ ತುಂಬ ಅಂದರೆ ತುಂಬ ಕಡಿಮೆ ಐತಿ ಸಲ. ಅದೇ ಥರನಾಗಿ SC ಕೂಡ 67, ಇದನ್ನೂ ಫಿಸಿಕಲ್ನೂ 65 ಬಂದಿತ್ತು ಮತ್ತು ಮೆಡಿಕಲ್ ಕೂಡ 65 ಬಂದಿತ್ತು. ಅದರ ಸಲುವಾಗಿ ಫೈನಲ್ ಕಟಪ್ ಕೂಡ 67, ಭಾಳ 67 ಮತ್ತು 68 2 ಮಾರ್ಕ್ಸ್ ಅಲ್ಲೇ ವೇರಿಯೇಷನ್ ಆಗುತ್ತೆ. ಅದೇ ಥರನಾಗಿ 85 ST ಕ್ಯಾಟಗರಿ ನಿಲ್ತೈತೆ. ಈ ಥರನಾಗಿ ನಿಂದಿರ್ತಾವೆ. ಇದ್ರೊಳಗಡೆ ಏನು ನಿಮ್ಮ ಸ್ಕೋರ್ ಅದಾವಲ್ಲ, ಅವ್ರು ಆಲ್ಮೋಸ್ಟ್ ನಿಮ್ಮ ಏನು ಜಾಯ್ನಿಂಗ್ ಆಗಕ್ಕೆ ರೆಡಿ ಆಗಿರಿ. ಇಷ್ಟು ನಿಂತ, ಯಾಕಂದರೆ ಈ ಸಲ ಕ್ವಶನ್ ಪೇಪರ್ ಟಫ್ ಇರೋದ್ರಿಂದ ಕಾಂಪಿಟೇಷನ್ ಕೂಡ ಕಡಿಮೆ ಐತಿ. ಈಗಾಗಲೇ ನೋಡಿರಿ, ಫಿಸಿಕಲ್ದಿಂದ ಮೆಡಿಕಲ್ ST ಒಂದು ಕಾಸ್ಟ್ ಬಿಟ್ಟರೆ ಉಳ್ಕಿದ ಕಾಸ್ಟ್ ಎಲ್ಲ ಅಷ್ಟೇ, ತುಂಬ ಅಂದ್ರೆ ತುಂಬ ಕಡಿಮೆ ನಿಂತಾವೆ, ಹೌದಲ್ಲ. ಇಷ್ಟಾದ್ರೆ ನಿಮ್ಮ ಫೈನಲ್ ಮೆರಿಟ್ ಅಂತೂ 200% ಆಗೇ ಆಗ್ತೈತಿ. ಇವಾಗ ಏನು ಮಾಡೋಣ, ಫಿಮೇಲ್ ನೋಡೋಣ. ಫಿಮೇಲ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅದು ಇದ್ದರೆ ಅವ್ರಿಗೆ ಕೂಡ ಏನು ಮಾಡಿರಿ, ಶೇರ್ ಮಾಡಿರಿ. ಯಾಕಂದರೆ ಅವರು ನೋಡಿ, ಅವರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಅದೇ ಥರನಾಗಿ ಫಿಮೇಲಲ್ಲಿ ಜನರಲ್ ಕ್ಯಾಟಗರಿ ಅವ್ರದ್ದು 83 ನಿಲ್ಲುತ್ತೈತಿ. ಯಾಕಂದ್ರೆ ಕಾಂಪಿಟೇಷನ್ ತುಂಬ ತುಂಬ ಲೋ ಇತ್ತು 2025. ಅದ್ರ ಆ ಒಂದು ನಿಟ್ಟಿನಲ್ಲಿ ಜನರಲ್ ಕ್ಯಾಟಗರಿ 83 ನಿಂದಿರ್ತದೆ ಮತ್ತು EWS ಕೂಡ 80 ನಿಂದಿರ್ತದೆ ಮತ್ತು OBC 77, SC 74 ಮತ್ತು ST 86. ಹಾಗೆ ನಿಮ್ಮದು ಸ್ಕೋರ್ ಎಷ್ಟಾಗೈತೆ ಅನ್ನೋದು ಕಮೆಂಟ್ ಒಳಗೆ ಹಾಕಿರಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತಿರ್ತೀನಿ. ಮತ್ತು ಯಾರಾದರೂ ನಮ್ಮ ಫ್ರೆಂಡ್ಸ್ ಅದು ಇದ್ರಂದ್ರೆ ಅವ್ರು ಕೂಡ ರಿಪ್ಲೈ ಮಾಡಿರ್ತಾರೆ. ನಿಮ್ಮದು ಎಷ್ಟೆಷ್ಟು ಸ್ಕೋರ್ ಆಗೈತಲ್ಲ, ಸ್ಕೋರ ಮತ್ತು ಜೆಂಡ್ರ ಮತ್ತು ನಿಮ್ಮ ಕಾಸ್ಟ್ ಕಮೆಂಟ್ ಒಳಗೆ ಕಮೆಂಟ್ ಮಾಡಿರಿ. ಅದೇ ಥರನಾಗಿ 2026 GD ಪ್ರಿಪ್ರೇಷನ್ ಮಾಡ್ತಿರ್ದಿರಲ್ಲ, ಆಲ್ಮೋಸ್ಟ್ ಒಂದು 85 ಅಬೋವ್ ಇರಬೇಕು. ಅಂದಾಗ ಏನು ನಾರ್ಮಲೈಸ್ ಆಯ್ಕೆಸಂದ್ರೆ ಫೈನಲ್ ಕಟಪ್ ಕೊಂಡ್ರೂ ಚಾನ್ಸ್ ಇರ್ತೈತಿ ಈ ಸಲದಷ್ಟು. ಯಾಕಂದರೆ ಈ ಸಲ 2026 ಕಾಂಪಿಟೇಷನ್ ಜಾಸ್ತಿ ಐತಿ. ಯಾಕಂದರೆ ಸ್ಟೇಟ್ ಗೌರ್ಮೆಂಟ್ ಒಳಗೆ ಯಾವ ನೋಟಿಫಿಕೇಷನ್ ಇಲ್ಲ. ಅದ್ರ ಸಲುವಾಗಿ ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ ಕೂಡ SSC GD ಓದ್ತಿರ್ತಾರೆ. ಇವಾಗೇನು ಸ್ಟೇಟ್ ಗೌರ್ಮೆಂಟಲ್ಲಿ ಪೊಲೀಸ್ ಏನು ಓದ್ತಿದ್ರಲ್ಲ, ಎಲ್ಲರೂ SSC GD ಓದ್ಲತ್ತಾರೆ. ಅದ್ರ ಸಲುವಾಗಿ ಏನಾಗುತ್ತೆ, ಕಾಂಪಿಟೇಷನ್ ಅಂತೂ ಜಾಸ್ತಿ ಆಗುತ್ತದೆ. ನಿಮ್ಮದು ಸ್ಕೋರ್ ಎಷ್ಟು ಜಾಸ್ತಿ ಇರ್ತದಲ್ಲ, 100 ಅಬೋವ್ ಇದ್ರಂತೂ ಸೇಫ್ ಸ್ಕೋರ್ ಅದು. 100 ಅಬೋವ್ ಮಾಡಿರಿ, 100% ಜಾಬ್ ಆಗ್ತೈತಿ ಈ ಸಲ. ಓಕೆ, ಎಷ್ಟು ಎಕ್ಸ್ಪೆಕ್ಟೆಡ್ ಕಟಪ್ ಬಗ್ಗೆ ಮಾತಾಡ್ತೀವಿ. ಯಾರ್ಯಾರ್ದು ಎಷ್ಟು ಸ್ಕೋರ್ ಐತಲ್ಲ, 100% ಅಲ್ಲ 200% ಅಂದರೂ ಜಾಬ್ ಆಗುತ್ತೆ 2025. ಇನ್ನೇನು ಒಂದು ಡಿಸೆಂಬರ್ 25 ಒಳಗಂತೂ ಇದು ಫೈನಲ್ ಲಿಸ್ಟ್ ಬರ್ತೈತಿ 2025. ಯಾಕಂದರೆ ಆಲ್ರೆಡಿ ರೋಜ್ಗಾರ್ ಮೇಳದೇನೋ ಡೇಟ್ ಅನೌನ್ಸ್ ಮಾಡಿರಲ್ಲ. ಅದ್ರ ಸಲುವಾಗಿ ಆ ರೋಜ್ಗಾರ್ ಮೇಳಕ್ಕಿಂತ ಮೊದಲೇ ಇದು ಫೈನಲ್ ರಿಸಲ್ಟ್ ಬಿಡ್ಬೇಕು. ಯಾಕಂದರೆ ರೋಜ್ಗಾರ್ ಮೇಳ ಒಳಗೆ ನಿಮ್ಮದು ಆರ್ಡರ್ ಕಾಪಿ ಏನು ಮಾಡ್ತಾರೆ, ಕೊಡ್ತಾರೆ. ಅದ್ರ ಸಲುವಾಗಿ ಬರ್ತೈತೆ ಅಟ್ಲೇ ಜಲ್ದಿ. ಈ ಥರನಾಗಿ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ವಿಡಿಯೋ ಬರ್ತಿರ್ತಾವೆ.
ಹಾಗೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಸಬ್ಸ್ಕ್ರೈಬ್ ಮಾಡಿಸ್ರಿ, ಯಾಕಂದರೆ ಅವರಿಗೆ ವಿಷಯ ಗೊತ್ತಿರಲ್ಲ. ಸೊ ವಿಷಯ ಅವ್ರಿಗೆ ಕೂಡ ತಲುಪಲಿ ಅನ್ನೋದೇ ನಮ್ಮ ಆಶಯ. ಓಕೆ, ಮುಂದಿನ ವಿಡಿಯೋ ಒಳಗೆ ಬರೋವರೆಗೂ ಅಲ್ಲಿವರೆಗೆ ಧನ್ಯವಾದಗಳು.